ಟಿಟಿ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 2 ತರಗತಿ ವಿಧಾನಗಳು, ಚಟುವಟಿಕೆಗಳು ಮತ್ತು ಪ್ರವಚನಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಈ ನೋಟ್ಸ್ನ ಪ್ರಿಪೇರ್ ಮಾಡಿರೋರು ರಾಜ್ಕುಮಾರ್ ಪಾಟೀಲ್ ಅಂತ. ಅವರ ಫೋನ್ ನಂಬರ್ 9740481732. ಸೊ ಈ ನೋಟ್ಸ್ನ ನಾನು ಓದಿ ಹೇಳುವ ಉದ್ದೇಶ ಅಂಧ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸೊ ನೋಟ್ಸ್ನ ನೋಡೋಣ. ಕಲಿಕೆಯ ಮಗುವಿನಲ್ಲಿ ಆರಂಭವಾಗುವುದು ಶೈಕ್ಷಣಿಕ ಮನಃಶಾಸ್ತ್ರಜ್ಞರ ಪ್ರಕಾರ ತಾಯಿ ಗರ್ಭದಲ್ಲಿಯೇ ಎಂಬಂತೆ ಮಕ್ಕಳು ಜ್ಞಾನದ ಸಂಪಾದನೆಯನ್ನು ಕೇವಲ ಶಾಲೆಯಲ್ಲಿನ ತರಗತಿಯ 4 ಗೋಡೆಗಳ ಮಧ್ಯದಲ್ಲಿ ಆರಂಭವಾಗದೆ ನಾನಾ ಮೂಲಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುತ್ತದೆ. ಅಂದರೆ ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸವಾಗುವುದು ಕೇವಲ ಪಠ್ಯಪುಸ್ತಕದಿಂದ ಮಾತ್ರ ಸಾಧ್ಯವಿಲ್ಲ. ಸಮಾಜದ ವಿವಿಧ ಮೂಲಗಳಿಂದ ಹಾಗೂ ವಿವಿಧ ಚಟುವಟಿಕೆಗಳಿಂದ ಅದು ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ ಆಗಿದೆ. ತರಗತಿಯಲ್ಲಿ ಪರಿಣಾಮಕಾರಿ ಕಲಿಕೆಗೆ ನಾನಾ ರೀತಿಯ ವಿಧಾನಗಳು ಹಾಗೂ ಚಟುವಟಿಕೆಗಳು ಅಳವಡಿಸಿಕೊಂಡಾಗ ಮಗುವಿನ ಸರ್ವಾಂಗೀಣ ವಿಕಾಸವಾಗುವುದು ಸಾಧ್ಯವಾಗುತ್ತದೆ. ಈ ಒಂದು ಬೃಹತ್ ಆಶಯದಂತೆ ಪ್ರತಿಯೊಂದು ಮಗು ಶಿಕ್ಷಣ ಕಲಿಯಲಿ ಎಂಬ ಆಶಯದಂತೆ ಸರ್ಕಾರ ಅನೇಕ ರೀತಿಯಲ್ಲಿ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡಲು ಭಾಗವಹಿಸುವಂತೆ ಮಾಡುವುದೇ ಇದರ ಒಂದು ಪ್ರಮುಖ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ 2005ರಲ್ಲಿ NCF ಅಂದರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಡಿಯಲ್ಲಿ ಬೋಧನೆಯು ನಿರಾಶಾದಾಯಕವಾಗದಂತೆ ಕ್ರಿಯಾಶೀಲವಾಗಿರುವಂತೆ ಮಾಡಲು ಚಟುವಟಿಕೆಯಾಧಾರಿತ ಬೋಧನೆಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತದೆ. ಅಲ್ಲದೆ 2009ರಲ್ಲಿ RTE ಅಂದರೆ ರೈಟ್ ಟು ಎಜುಕೇಷನ್ ಶಿಕ್ಷಣದ ಹಕ್ಕು ಎಂಬ ಕಾಯ್ದೆಯನ್ನು ಜಾರಿಗೆ ತಂದು ದೇಶದ ಪ್ರತಿಯೊಂದು ಮಗು ಕನಿಷ್ಠ 8ನೇ ತರಗತಿಯವರೆಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು ಎಂಬ ಉದ್ದೇಶದಿಂದ ಎಲ್ಲರಿಗೂ ಶಿಕ್ಷಣ ಎಂಬ ನಿಯಮವನ್ನು ಜಾರಿಗೆ ತಂದಿದೆ. ಅರ್ಥ: ವಿದ್ಯಾರ್ಥಿಗಳು ಆಸಕ್ತಿದಾಯಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆಯನ್ನುಂಟು ಮಾಡುವಗಳೇ ಚಟುವಟಿಕೆ. ಸೊ ಈ ತರಗತಿಯಲ್ಲಿ ನಡೆಯುವಂತಹ ಚಟುವಟಿಕೆಯಾಗುವ ಅನುಕೂಲತೆಗಳೇನು ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಸಹಾಯಕ, ಸ್ವ ಅನುಭವವನ್ನು ಹೊಂದುವಂತೆ ಮಾಡುತ್ತದೆ. ಪರಿಣಾಮಕಾರಿ ಕಲಿಕೆಗೆ ಸಹಾಯಕ, ಕಲಿಕೆಯಲ್ಲಿ ನೈಜತೆಯನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಧೈರ್ಯವನ್ನು ಬೆಳೆಸಲು ಸಹಾಯಕವಾಗುತ್ತದೆ. ನಾಯಕತ್ವದ ಗುಣಗಳನ್ನು ಬೆಳೆಸುವುದು. ತಾರ್ಕಿಕ ಆಲೋಚನೆಗೆ ಸಹಾಯಕ, ಗುಂಪಿನಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಭಾವನೆ ಬೆಳೆಯುತ್ತದೆ. ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾಗಿದೆ. ವಿದ್ಯಾರ್ಥಿಗಳಲ್ಲಿ ಸ್ವಂತಿಕೆಯನ್ನು ಪ್ರದರ್ಶಿಸಲು ಸಹಾಯಕವಾಗಿದೆ. ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ವಿದ್ಯಾರ್ಥಿ, ಶಿಕ್ಷಕ, ಪೋಷಕ ಹಾಗೂ ಸಮುದಾಯದ ಮಧ್ಯ ಉತ್ತಮ ಬಾಂಧವ್ಯವನ್ನು ಬೆಳೆಸುವಲ್ಲಿ ಚಟುವಟಿಕೆ ಪರಿಣಾಮಕಾರಿಯಾಗಿದೆ. ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯಕ, ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿ ಮತ್ತು ಆಸಕ್ತಿಗಳನ್ನು ಬೆಳೆಸುತ್ತದೆ. ಇದೆಲ್ಲ ಪಾಯಿಂಟ್ಸ್ಗಳು ಚಟುವಟಿಕೆಯಿಂದ ವಿದ್ಯಾರ್ಥಿಗಳಲ್ಲಿ ಆಗುವಂತಹ ಬದಲಾವಣೆ ಕೂಡ ಆಗಿದೆ. ಕಲಿಕಾ ಚಟುವಟಿಕೆಗಳ ವರ್ಗೀಕರಣ. ಕಲಿಕೆಯ ಆಸಕ್ತಿದಾಯಕ ಹಾಗೂ ಪರಿಣಾಮಕಾರಿಯಾಗಲು ತರಗತಿಯಲ್ಲಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಮೂಲಕ ಹಾಗೂ ಆ ಒಂದು ಪರಿಸರ ವ್ಯವಸ್ಥೆಗೆ ಅನುಗುಣವಾಗಿ ವಿವಿಧ ರೀತಿಯಲ್ಲಿ ಚಟುವಟಿಕೆಯನ್ನು ನೀಡಲು ಸಾಧ್ಯವಿದೆ. ಈ ಒಂದು ಅಂಶವನ್ನು ಆಧಾರವಾಗಿಟ್ಟುಕೊಂಡು ಕಲಿಕಾ ಚಟುವಟಿಕೆಯನ್ನು ಪ್ರಮುಖವಾಗಿ 2 ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ, 1ನೇದು ತರಗತಿಯೊಳಗಣ ಕಲಿಕಾ ಚಟುವಟಿಕೆ ಅಂದರೆ ತರಗತಿಯಲ್ಲಿ ಮಾಡುವಂತಹ ಚಟುವಟಿಕೆ. 2ನೇದು ತರಗತಿ ಹೊರಗಿನ ಕಲಿಕಾ ಚಟುವಟಿಕೆ. ತರಗತಿಯೊಳಗಣ ಕಲಿಕಾ ಚಟುವಟಿಕೆಗಳೆಂದರೆ ಓದುವುದು, ಬರವಣಿಗೆ, ಪ್ರಯೋಗಗಳು, ಚರ್ಚಾಕೂಟಗಳು, ಉಪನ್ಯಾಸ, ರಸಪ್ರಶ್ನೆ, ಚಾರ್ಟು ತಯಾರಿಸುವುದು, ಪಾತ್ರಾಭಿನಯ. ತರಗತಿಯ ಹೊರಗಿನ ಕಲಿಕಾ ಚಟುವಟಿಕೆಗಳೆಂದರೆ ಪ್ರವಾಸ, ಕ್ಷೇತ್ರ ದರ್ಶನ ಅಥವಾ ಹೊರಸಂಚಾರ, ಸಂದರ್ಶನ, ವಸ್ತು ಪ್ರದರ್ಶನ, ಸಾಮಾಜಿಕ ಆಂದೋಲನ, ಸೇವಾ ಚಟುವಟಿಕೆಗಳು, ಉದ್ಯಾನವನ ನಿರ್ಮಾಣ.
ಶಿಕ್ಷಕರು ತರಗತಿಯಲ್ಲಿ ಇಂತಹ ಚಟುವಟಿಕೆಗಳನ್ನು ಅನುಸರಿಸಿಕೊಂಡು ಬೋಧನೆಗೆ ಸೂಕ್ತವಾದ ವಾತಾವರಣ ನಿರ್ಮಿಸಿಕೊಳ್ಳಲು ಬಹಳ ಸೂಕ್ತವಾದ ವಿಧಾನಗಳಾಗಿವೆ. ಹಾಗೆಯೇ ಈ ಒಂದು ಅಂಶವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶಿಕ್ಷಕರಾದವರು ಈ ಕೆಳಗಿನ ಹಂತಗಳನ್ನು ನಿರ್ವಹಿಸಲೇಬೇಕಾಗುತ್ತದೆ. ಆ ಪ್ರಮುಖ ಹಂತಗಳೆಂದರೆ, ಮೊದಲನೆಯದು ಶಿಕ್ಷಕರ ಪೂರ್ವ ತಯಾರಿ, ಎರಡನೆಯದು ವಿದ್ಯಾರ್ಥಿಗಳ ಪೂರ್ವ ತಯಾರಿಕೆ, ಮೂರನೆಯದು ಕಾರ್ಯಚಟುವಟಿಕೆ, ನಾಲ್ಕನೆಯದು ಸೂಕ್ತವಾದ ಮಾರ್ಗದರ್ಶನ, ಐದನೆಯದು ಮೌಲ್ಯಮಾಪನ. ಕಲಿಕಾ ಚಟುವಟಿಕೆಗಳ ಆಯ್ಕೆಯ ಸಂದರ್ಭದಲ್ಲಿ ಪಾಲಿಸಬೇಕಾದ ಪ್ರಮುಖ ನಿಯಮಗಳೆಂದರೆ, ಶಿಕ್ಷಕರು ಸಾಮಾಜಿಕ ವಿಜ್ಞಾನ ವಿಷಯದ ಬೋಧನೆಗೆ ಸಂಬಂಧಿಸಿದಂತೆ ತಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಆಸಕ್ತಿದಾಯಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ಹಾಗೂ ಪರಿಣಾಮಕಾರಿ ಕಲಿಕೆಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ನೀಡಬೇಕಾದರೆ ಕೆಲವೊಂದು ಮುನ್ನೆಚ್ಚರಿಕೆಯ ನಿಯಮಗಳನ್ನು ಪಾಲಿಸುವುದು ಬಹಳ ಸೂಕ್ತವಾಗಿದೆ. ಆ ಪ್ರಮುಖ ಕ್ರಮಗಳೆಂದರೆ, ನೀಡಿರುವ ಚಟುವಟಿಕೆಯು ಕಲಿಕಾ ವಿಷಯಕ್ಕೆ ಸಂಬಂಧಿಸಿರಬೇಕು ಅಥವಾ ಪೂರಕವಾಗಿರಬೇಕು. ವಿದ್ಯಾರ್ಥಿಗಳು ಚಟುವಟಿಕೆಯಲ್ಲಿ ಆಸಕ್ತಿದಾಯಕವಾಗಿ ಭಾಗವಹಿಸುವಂತಿರಬೇಕು. ಚಟುವಟಿಕೆಯು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿರಬೇಕು. ವಸ್ತುನಿಷ್ಠವಾಗಿರಬೇಕು. ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯಿಂದ ಭಾಗವಹಿಸುವಂತಿರಬೇಕು. ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪ್ರೇರಣೆಯನ್ನು ಮಾಡುವಂತಿರಬೇಕು. ಆರ್ಥಿಕವಾಗಿ ಹೊರೆಯಾಗುವಂತಿರಬಾರದು. ಅಪಾಯಕ್ಕೆ ಅವಕಾಶ ಮಾಡಿಕೊಡುವಂತಿರಬಾರದು. ಶಾಲಾ ಅವಧಿ ಮತ್ತು ವೇಳಾಪಟ್ಟಿಗೆ ತೊಂದರೆಯಾಗದಂತಿರಬೇಕು. ಶಾಲಾ ಅವಧಿ ಮತ್ತು ವೇಳಾಪಟ್ಟಿಗೆ ತೊಂದರೆಯಾಗದಂತಿರಬೇಕು. ನಿಗದಿತ ಅವಧಿಯಲ್ಲಿ ಪೂರೈಸುವಂತಿರಬೇಕು. ಇವಾಗ ಈ ಕಲಿಕಾ ಚಟುವಟಿಕೆಯಲ್ಲಿ ನಾವು ಶಿಕ್ಷಕರು ಅನುಸರಿಸಬೇಕಾದ ಹಂತಗಳು ಪ್ರಮುಖವಾಗಿ 4. ಅವುಗಳೆಂದರೆ, ಮೊದಲನೆಯದು ವಿಷಯದ ಆಯ್ಕೆ, ಎರಡನೆಯದು ಯೋಜನೆ, ಮೂರನೆಯದು ಕಾರ್ಯಾಚರಣೆ, ನಾಲ್ಕನೆಯದು ಮೌಲ್ಯಮಾಪನ. ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ವಿಷಯವನ್ನು ನಾವು ಕಲಿಸಬೇಕು ಅಂತ ಇದ್ದಾಗ ಯಾವ ವಿಷಯ ಕಲಿಸಬೇಕು ಅನ್ನೋದನ್ನು ಮೊದಲು ನಾವು ಡಿಸೈಡ್ ಮಾಡ್ಕೋಬೇಕು. ಅದು ವಿಷಯದ ಆಯ್ಕೆ. ಯಾವ ರೀತಿಯಾಗಿ ಕಲಿಸಬೇಕು ಅನ್ನೋದು, ಮಕ್ಕಳಲ್ಲಿ ಆಸಕ್ತಿ ಕಳೆದುಕೊಳ್ಳದಂತೆ ನೋಡ್ಕೊಳ್ಳಕ್ಕೆ ಒಳ್ಳೆಯ ಯೋಜನೆಯನ್ನು ಹಾಕ್ಕೋಬೇಕು. ಆಮೇಲೆ ಕಾರ್ಯಾಚರಣೆ, ಅದರಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಹಾಗೂ ಶಿಕ್ಷಕರು ಆ ವಿಷಯವನ್ನು ಯಾವ ರೀತಿ ಪ್ರಸ್ತುತಪಡಿಸ್ತಾರೆ ಅನ್ನೋದು ಕಾರ್ಯಾಚರಣೆಯಲ್ಲಿ ಬರುತ್ತೆ. ಮೌಲ್ಯಮಾಪನ ವಿದ್ಯಾರ್ಥಿಗಳು ಆ ವಿಷಯವನ್ನು ಎಷ್ಟು ಮಟ್ಟಿಗೆ ತಿಳಿದುಕೊಂಡಿದ್ದಾರೆ ಮತ್ತು ಆ ವಿಷಯವನ್ನು ವಿದ್ಯಾರ್ಥಿಗಳಲ್ಲಿ ಮನದಟ್ಟು ಮಾಡುವಲ್ಲಿ ಶಿಕ್ಷಕರು ಎಷ್ಟು ಸಮರ್ಥರಾಗಿದ್ದಾರೆ ಎನ್ನುವುದು ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ. ವಿಷಯದ ಆಯ್ಕೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಚಟುವಟಿಕೆಯನ್ನು ನೀಡುವಾಗ ಆ ಮಗುವಿನ ಸಾಮರ್ಥ್ಯವನ್ನು ಅರಿತುಕೊಂಡು ಸೂಕ್ತವಾದ ವಿಷಯವನ್ನು ಹಂಚಿಕೆ ಮಾಡಬೇಕು. ಇಲ್ಲದಿದ್ದರೆ ಸ್ವತಃ ಆ ವಿದ್ಯಾರ್ಥಿಗೆ ಆ ಗುಂಪಿಗೆ ಒಂದು ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲು ತಿಳಿಸಿದರೆ ಸೂಕ್ತವಾಗುತ್ತದೆ. ಹೀಗೆ ಮಾಡುವುದರಿಂದ ಶಿಕ್ಷಕರು ವಿದ್ಯಾರ್ಥಿಯಿಂದ ನಿರೀಕ್ಷಿಸಿದ ಫಲಿತಾಂಶ ಪಡೆಯಲು ಅನುಕೂಲವಾಗುತ್ತದೆ. ಎರಡನೆಯ ಹಂತ ಯೋಜನೆ. ಇದರಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡಿದ ಚಟುವಟಿಕೆಗೆ ಸಂಬಂಧಿಸಿದಂತೆ ಸೂಕ್ತವಾದ ತಯಾರಿಯನ್ನು ಮಾಡಿಕೊಳ್ಳಲು ಸರಿಯಾದ ಯೋಜನೆ ಹಾಕಿಕೊಳ್ಳಲು ತಿಳಿಸುತ್ತದೆ. ಮೂರನೆಯದು ಕಾರ್ಯಾಚರಣೆ. ಆಯ್ಕೆ ಮಾಡಿಕೊಂಡ ಚಟುವಟಿಕೆಗೆ ಸೂಕ್ತ ಯೋಜನೆಯನ್ನು ತಯಾರಿಸಿಕೊಂಡು ಕಾರ್ಯವನ್ನು ಪ್ರಾರಂಭಿಸುವುದು, ಅದಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಕ್ರೋಢೀಕರಣಗೊಳಿಸುವುದು. ಈ ಒಂದು ಹಂತದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಲ್ಲಿ ಮಾರ್ಗದರ್ಶನ ಹಾಗೂ ಸಲಹೆ ನೀಡುತ್ತಾ ಹೋಗಬೇಕು. ಕೊನೆಯ ಹಂತ ಮೌಲ್ಯಮಾಪನ. ಇದರಲ್ಲಿ ಅಂತಿಮವಾಗಿ ಶಿಕ್ಷಕರು ವಿದ್ಯಾರ್ಥಿಗಳು ಕೈಗೊಂಡಿರುವ ಚಟುವಟಿಕೆಯನ್ನು ಆಧರಿಸಿ ಮೌಲ್ಯಮಾಪನ ಮಾಡುವುದು. ಪಾರ್ಟ್ 3ನಲ್ಲಿ ಅಧ್ಯಾಯ 3 ಡಿಸ್ಕಸ್ ಮಾಡೋಣ. ನಿರ್ಣಾಯಕ ತಾರ್ಕಿಕ ಚಿಂತನೆಯನ್ನು ಯಾವ ರೀತಿ ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಅನ್ನೋದನ್ನು.